ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಈ ತಿಂಗಳ ಡಿಸೆಂಬರ್ 30ರಂದು ಮಂಗಳವಾರದಂದು ಮುಕ್ಕೋಟಿ ಏಕಾದಶಿ ಬಂದಿದೆ. ಇದನ್ನೇ ವೈಕುಂಠ ಏಕಾದಶಿ ಎಂದು ಕೂಡ ಕರೀತಾರೆ. ಈ ವೈಕುಂಠ ಏಕಾದಶಿ ಬರುವ ಮುನ್ನ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ತುಂಬ ಅದೃಷ್ಟವಂತರೆಂದು ಹೇಳಬಹುದು. ಏಕೆಂದರೆ ಈ ಒಂದು ದಿನ ಮಾಡುವ ಪೂಜೆಗಳಿಗೆ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ. ಈ ಮುಕ್ಕೋಟಿ ಏಕಾದಶಿಯಂದು ವೈಕುಂಠ ದ್ವಾರಗಳು ತೆರೆದುಕೊಳ್ತವೆ ಮತ್ತು ಆ ದಿನ ಸ್ವಾಮಿಯನ್ನ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಮುಕ್ಕೋಟಿ ಏಕಾದಶಿಯಂದು 33 ಕೋಟಿ ದೇವತೆಗಳು ವೈಕುಂಠಕ್ಕೆ ತಲುಪಿ ಶ್ರೀ ಮಹಾವಿಷ್ಣುವನ ದರ್ಶನ ಮಾಡ್ತಾರಂತೆ. ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ನಾವು ಕೂಡ ವಿಷ್ಣು ದೇವಾಲಯಕ್ಕೆ ಹೋಗಿ ವಿಷ್ಣು ಮೂರ್ತಿಯನ್ನ ದರ್ಶನ ಮಾಡಿದರೆ ವಿಷ್ಣು ಮೂರ್ತಿಯೊಂದಿಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹವು ಸುಲಭವಾಗಿ ಸಿಗುತ್ತದೆ. ಇಂತಹ ಪವಿತ್ರವಾದ ಮುಕ್ಕೋಟಿ ಏಕಾದಶಿಯಂದು ಪಾಲಿಸಬೇಕಾದ ವಿಧಿ ವಿಧಾನಗಳ ಬಗ್ಗೆ ಪ್ರತಿಯೊಬ್ಬರು ಮೊದಲೇ ತಿಳ್ಕೊಳ್ಬೇಕು. ಅದಕ್ಕಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳ ಡಿಸೆಂಬರ್ 30ರಂದು ಮಂಗಳವಾರದಂದು ಮುಕ್ಕೋಟಿ ಏಕಾದಶಿ ಬಂದಿದೆ. ಎಲ್ಲ ಏಕಾದಶಿಗಳಿಗಿಂತ ಈ ಒಂದು ಏಕಾದಶಿಗೆ ಮಾತ್ರ ಕೆಲವು 1000 ಪಟ್ಟು ಪುಣ್ಯ ಫಲ ಇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ವಿವರಿಸುತ್ತವೆ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಪೂರ್ವ ದ್ವಾರದಿಂದ ದೇವರನ್ನ ದರ್ಶನ ಮಾಡ್ತೇವೆ. ಆದರೆ ಈ ವೈಕುಂಠ ಏಕಾದಶಿಯಂದು ಮಾತ್ರ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರಗಳನ್ನು ತೆರೀತಾರೆ. ಈ ದಿನ ಉತ್ತರ ದ್ವಾರದಿಂದ ಪ್ರವೇಶಿಸಿ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ ಪೂರ್ವ ಜನ್ಮ ಇರೋದಿಲ್ಲ ಮತ್ತು ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ವೆಂಕಟೇಶ್ವರ ಸ್ವಾಮಿಯನ್ನ ಪೂಜಿಸಿದರೆ ಈ ವರ್ಷವಿಡೀ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ವೈಕುಂಠ ಏಕಾದಶಿ ಬರುವ ಮುನ್ನ 1-2-3 ದಿನಗಳ ಮುಂಚೆಯೇ ನಿಮ್ಮ ಮನೆಯಲ್ಲೆಲ್ಲ ಜೇಡರ ಬಲೆಗಳನ್ನು ತೆಗೆದು ಮನೆಯನ್ನ ಶುಭ್ರಗೊಳಿಸಿಕೊಳ್ಳಿ. ಮುಖ್ಯವಾಗಿ ಈ ಮುಕ್ಕೋಟಿ ಏಕಾದಶಿಯಂದು ವಿಷ್ಣು ಮೂರ್ತಿ ವಿಗ್ರಹಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಕೆಲವು 1000 ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಇದರಿಂದ ಈ ಮುಕ್ಕೋಟಿ ಏಕಾದಶಿ ಬರುವ ಮುನ್ನ ಒಂದು ಚಿಕ್ಕ ವಿಷ್ಣು ಮೂರ್ತಿ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಈ ಮುಕ್ಕೋಟಿ ಏಕಾದಶಿಯಂದು ಪ್ರತಿಯೊಬ್ಬರು ಪೂಜಾ ಕೋಣೆಯಲ್ಲಿ ಕಡ್ಡಾಯವಾಗಿ ಅಕ್ಕಿ ಹಿಟ್ಟಿನಿಂದ ಶಂಖ ಚಕ್ರ ನಾಮ ಹಾಕೊಳ್ಬೇಕು. ಇದರಿಂದ ಸ್ವಾಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ. ವಿಷ್ಣು ಮೂರ್ತಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ತುಳಸಿ ದಳಗಳು ಒಂದು. ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ತುಳಸಿ ದಳಗಳಿಂದ ಸ್ವಾಮಿಯನ್ನ ಪೂಜಿಸಬೇಕು. ಆಗ ಮಾತ್ರ ನಿಮ್ಮ ಪೂಜೆಗಳಿಗೆ ಫಲ ಸಿಗುತ್ತದೆ. ತುಳಸಿ ಇಲ್ಲದ ಪೂಜೆ ಅಪೂರ್ಣ ಎಂದು ನಮ್ಮ ಶಾಸ್ತ್ರಗಳು ವಿವರಿಸುತ್ತವೆ. ಆದ್ದರಿಂದ ಈ ವೈಕುಂಠ ಏಕಾದಶಿಯಂದು ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ನಿಮ್ಮ ಪೂಜಾ ಕೋಣೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಚಿತ್ರಪಟಕ್ಕೆ ತುಳಸಿ ಮಾಲೆ ಹಾಕಿ ದೀಪಾರಾಧನೆ ಮಾಡಿ. ಈ ಮುಕ್ಕೋಟಿ ಏಕಾದಶಿ ದಿನದಂದು ಯಾರು ಸ್ವಾಮಿಯ ಚಿತ್ರಪಟಕ್ಕೆ ತುಳಸಿ ಮಾಲೆ ಹಾಕಿ ಪೂಜೆ ಮಾಡ್ತಾರೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸಿಯಾಗಿರ್ತಾಳೆ ಮತ್ತು ಈ ವರ್ಷವಿಡೀ ಹಣಕ್ಕೆ ಕೊರತೆ ಇಲ್ಲದೆ ನಿಮ್ಮ ಮನೆಯಲ್ಲೆಲ್ಲ ಕನಕ ವರ್ಷದಿಂದ ತುಂಬಿರುತ್ತದೆಂಬ ನಂಬಿಕೆ ಇದೆ. ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯಂದು ಹಿಟ್ಟಿನ ದೀಪಗಳನ್ನು ಮಾತ್ರ ಹಚ್ಚಬೇಕು. ಸಾಮಾನ್ಯವಾಗಿ ನಾವು ಇತರೆ ಕುಂಡಲಿಗಳಲ್ಲಿ ದೀಪಾರಾಧನೆ ಮಾಡ್ತೇವೆ. ಆದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಹಿಟ್ಟಿನ ದೀಪಗಳನ್ನು ಹಚ್ಚಿ ಮನಃಪೂರ್ವಕವಾಗಿ ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿದರೆ ಸಾಕು, ಇನ್ನು ನಿಮ್ಮ ಜನ್ಮ ಧನ್ಯವಾದಂತೆ. ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯಂದು ನಿಮ್ಮ ಪೂಜಾ ಕೋಣೆಯಲ್ಲಿ 2 ಹಿಟ್ಟಿನ ದೀಪಗಳನ್ನು ಹಚ್ಚಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಹಾಗೆಯೇ ಸ್ವಾಮಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಮತ್ತು ಬಾಳೆಹಣ್ಣನ್ನು ನಿವೇದಿಸಿ ಗೋವಿಂದ ನಾಮಗಳನ್ನು ಹೇಳುತ್ತಾ ಸ್ವಾಮಿಯನ್ನ ಪೂಜಿಸಿ ಆರತಿ ಕರ್ಪೂರವನ್ನು ಅರ್ಪಿಸಿ ಸ್ವಾಮಿಗೆ ನಮಸ್ಕಾರ ಮಾಡಿಕೊಳ್ಳಿ ಸಾಕು. ಇನ್ನು ಈ ಸ್ವಾಮಿ ಕರುಣಾ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬೀಳುತ್ತೆ. ಬೆಳಿಗ್ಗೆ ಮನೆಯಲ್ಲಿ ದೀಪಾರಾಧನೆ ಪೂರ್ಣಗೊಳಿಸಿ ನಿಮ್ಮ ಹತ್ತಿರವಿರುವ ವಿಷ್ಣು ಮೂರ್ತಿ ದೇವಾಲಯಕ್ಕೆ ಹೋಗಿ
ವರ್ಷಕ್ಕೊಮ್ಮೆ ಮಾತ್ರ ಈ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿನದಂದು ವಿಷ್ಣುಮೂರ್ತಿ ದೇವಾಲಯದಲ್ಲಿ ವೈಕುಂಠ ದ್ವಾರದಿಂದ ಸ್ವಾಮಿಯನ್ನ ದರ್ಶನ ಮಾಡಿ ಹೊರಗೆ ಬಂದರೆ 7 ಜನ್ಮಗಳ ಪಾಪಗಳೆಲ್ಲ ತಕ್ಷಣವೇ ತೊಲಗಿ ಹೋಗುತ್ತವೆ ಮತ್ತು ಅಪಾರ ಸಂಪತ್ತು ಒದಗಿ ಬರುತ್ತೆ ಎಂಬ ನಂಬಿಕೆ ಇದೆ. ಉತ್ತರ ದ್ವಾರದಿಂದ ಸ್ವಾಮಿಯನ್ನ ದರ್ಶನ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಸ್ವಾಮಿಗೆ ಹೇಳ್ಕೊಳ್ಳಿ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಏನನ್ನ ಬಯಸಿದ್ರೂ ನಿಮ್ಮ ಆಸೆಗಳೆಲ್ಲ ಸ್ವಾಮಿಯ ಪಾದಗಳ ಬಳಿ ತಲುಪ್ತಾವೆ. ಈ ವೈಕುಂಠ ಏಕಾದಶಿಯಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ದೀಪಗಳನ್ನು ಹಚ್ಚಬೇಕು. ಈ ದಿನ ಮನೆಯ ಮುಂದೆ ದೀಪಗಳನ್ನು ಹಚ್ಚಿದ್ರೆ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ಪ್ರವೇಶಿಸೋದಿಲ್ಲ. ಆದ್ರಿಂದ ಈ ಮುಕ್ಕೋಟಿ ಏಕಾದಶಿಯಂದು ಸಂಜೆ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿ ಶ್ರೀ ಮಹಾಲಕ್ಷ್ಮೀ ದೇವಿ ತಕ್ಷಣ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ. ಈ ಮುಕ್ಕೋಟಿ ಏಕಾದಶಿಯಂದು ಅಕ್ಕಿ ಮತ್ತು ಗೋಧಿಯನ್ನ ತಿನ್ನಬಾರದು, ಏಕೆಂದರೆ ಎಲ್ಲ ಪಾಪಗಳು ಅಕ್ಕಿ ಧಾನ್ಯಗಳಲ್ಲಿ ವಾಸಿಸ್ತವೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನ ಅಕ್ಕಿ ಅಥವಾ ಗೋಧಿಯನ್ನ ತಿಂದರೆ ನಮ್ಮ ಪಾಪಗಳು ಹೆಚ್ಚಾಗ್ತವೆ ಎಂಬ ನಂಬಿಕೆ ಇದೆ. ಅಲ್ಲದೆ ಕೆಲವು ಪುರಾಣಗಳ ಪ್ರಕಾರ ಈ ಮುಕ್ಕೋಟಿ ಏಕಾದಶಿಯಂದು ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿಕೊಳ್ತಾನಂತೆ. ಆದ್ರಿಂದ ಈ ದಿನ ಅನ್ನ ತಿನ್ನದೆ ಇರುವುದು ಒಂದು ನಿಯಮವಾಗಿದೆ. ಏಕಾದಶಿಯನ್ನು ಅನ್ನ ತಿಂದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ತರಕಾರಿಗಳ ವಿಷಯದಲ್ಲೂ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕೆಂದು ನಮ್ಮ ಶಾಸ್ತ್ರಗಳು ವಿವರಿಸ್ತವೆ. ಮುಖ್ಯವಾಗಿ ಈ ಮುಕ್ಕೋಟಿ ಏಕಾದಶಿಯಂದು ಸೊಪ್ಪು, ಬೇಳೆಕಾಳುಗಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಿಂದ ದೂರವಿರಬೇಕು. ಇನ್ನು ಈ ಮುಕ್ಕೋಟಿ ಏಕಾದಶಿಯಂದು ತಪ್ಪೆಯು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು. ಹಾಗೆಯೇ ತಲೆಗೆ ಎಣ್ಣೆ ಹಚ್ಚೋದು, ದೇಹಕ್ಕೆ ಎಣ್ಣೆ ಹಚ್ಚೋದು ಮಾಡಬಾರ್ದು. ಏಕಾದಶಿಯಂದು ಎಣ್ಣೆ ಹಚ್ಚಿದರೆ ಆಯುಷ್ಯ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ಮುಕ್ಕೋಟಿ ಏಕಾದಶಿಯಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ತುಳಸಿ ತೀರ್ಥವನ್ನ ಸ್ವೀಕರಿಸಬೇಕು. ಇದರಿಂದ ಆರೋಗ್ಯಗಳು ಲಭಿಸ್ತವೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಈ ಮುಕ್ಕೋಟಿ ಏಕಾದಶಿಯಂದು ಏನೇ ಮಾಡದಿದ್ರೂ ಗೋವನ್ನ ಮಾತ್ರ ಕಡ್ಡಾಯವಾಗಿ ಪೂಜಿಸಬೇಕು. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸ್ತಾರೆ. ಆದ್ರಿಂದ ಇದನ್ನ ಗೋವಿಗೆ ಆಹಾರ ನೀಡಿ ನಮಸ್ಕರಿಸಿದ್ರೆ ಮುಕ್ಕೋಟಿ ದೇವತೆಗಳಿಗೆ ಭೋಜನ ನೀಡಿದಷ್ಟು ಪುಣ್ಯ ಫಲ ಸಿಗುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಧನ ಧಾನ್ಯಗಳ ಕೊರತೆ ಇಲ್ಲದೆ ಅಷ್ಟೈಶ್ವರ್ಯಗಳು ಲಭಿಸ್ತವೆ ಎಂಬ ನಂಬಿಕೆ ಇದೆ. ಈ ವೈಕುಂಠ ಏಕಾದಶಿಯಂದು ಪ್ರತಿಯೊಬ್ಬರು ಮುಂಜಾನೆ ಬೇಗ ಏಳಬೇಕು. ಈ ದಿನ ಯಾರಾದರೂ ತಡವಾಗಿ ಎದ್ರೆ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ಪ್ರವೇಶಿಸೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ಅದೇ ರೀತಿ ಮಧ್ಯಾಹ್ನದ ಸಮಯದಲ್ಲಿಯೂ ಮಲಗಬಾರದು. ಮುಕ್ಕೋಟಿ ಏಕಾದಶಿಯಂದು ಉಪವಾಸವಿರುವವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಬಾರ್ದು. ಹಾಗೆಯೇ ಈ ಏಕಾದಶಿಯಂದು ವಿಷ್ಣು ಮೂರ್ತಿ ಪೂಜೆಗಾಗಿ ತುಳಸಿ ಗಿಡದಿಂದ ತುಳಸಿ ದಳಗಳನ್ನು ಕೀಳಬಾರ್ದು. ಏಕಾದಶಿ ದಿನದಂದು ತುಳಸಿ ದಳಗಳನ್ನು ಕೀಳೋದ್ರಿಂದ ಮಹಾ ಪಾಪವಾಗುತ್ತದೆ ಎಂದು ನಮ್ಮ ವೇದಗಳು ವಿವರಿಸುತ್ತವೆ. ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ ಪೂಜೆಗೆ ಉಪಯೋಗಿಸುವ ತುಳಸಿ ದಳಗಳನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಈ ದಿನ ಮಾಡುವ ತುಳಸಿ ಪೂಜೆಗಳಿಗೆ ಅನಂತ ಕೋಟಿ ಪುಣ್ಯ ಫಲ ಸಿಗುತ್ತದೆ. ವಿಷ್ಣು ಮೂರ್ತಿಗೆ ಪ್ರಿಯವಾದ ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ತುಳಸಿ ಕಟ್ಟೆಗೆ ನಮಸ್ಕರಿಸಿದ್ರೆ ಸಾಕು. ಯಾವುದೇ ಆಸೆಯಾದರೂ ತಕ್ಷಣ ಈಡೇರುತ್ತದೆ. ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಮುಕ್ಕೋಟಿ ಏಕಾದಶಿಯಂದು ಪೂಜಿಸಿದ ತುಳಸಿ ದಳಗಳನ್ನು ನಿಮ್ಮ ಬೀರುವಿನಲ್ಲಿ ಹಣವನ್ನು ಭದ್ರಪಡಿಸುವ ಸ್ಥಳದಲ್ಲಿ ಇಟ್ಕೊಳ್ಳಿ. ಇನ್ನು ನಿಮ್ಮ ಮನೆಯ ಸಂಪತ್ತು ಕ್ರಮೇಣ ಹೆಚ್ಚಾಗುತ್ತದೆ. ಇನ್ನು ಈ ದಿನ ತುಳಸಿ ಕಟ್ಟೆಯನ್ನ ಮುಟ್ಟಿದ್ರೂ ಸಾಕು, ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದಂತೆ. ಹಾಗೆಯೇ ಈ ವೈಕುಂಠ ಏಕಾದಶಿ ದಿನದಂದು ಯಾರೊಂದಿಗೂ ಸುಳ್ಳು ಹೇಳಬಾರದು. ಈ ಮುಕ್ಕೋಟಿ ಏಕಾದಶಿಯಂದು ವಿಷ್ಣು ಮೂರ್ತಿ ಸ್ತೋತ್ರಗಳನ್ನು ಓದದಿದ್ರು ಅಥವಾ ವಿಷ್ಣು ಮೂರ್ತಿಯನ್ನ ಪೂಜಿಸಿದ್ರೂ ಯಮಬಾಧೆಗಳಿಲ್ಲದೆ ಭೋಗ ಭಾಗ್ಯಗಳು ಲಭಿಸ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ದಿನ ಮಾಡುವ ದಾನಗಳಿಗೆ ಅಂತ್ಯವಿಲ್ಲದ ಐಶ್ವರ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಬಡವರಿಗೆ ಒಂದು ಸಣ್ಣ ಬಾಳೆಹಣ್ಣನ ದಾನ ಮಾಡಿದ್ರೂ ಸಹ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ. ಈ ಮುಕ್ಕೋಟಿ ಏಕಾದಶಿಯಂದು ವಿಷ್ಣು ಮೂರ್ತಿ ವಾಸಿಸುವ ವೈಕುಂಠ ಲೋಕದಲ್ಲಿ ಉತ್ತರ ದ್ವಾರಗಳು ತೆರೆಯುತ್ತವೆ. ಸ್ವಾಮಿಯನ್ನ ಪೂಜಿಸಲು ಮುಕ್ಕೋಟಿ
ಮುಕ್ಕೋಟಿ ದೇವತೆಗಳು ಬರ್ತಾರೆ ಎಂಬ ನಂಬಿಕೆ ಇದೆ. ನಮ್ಮ ಪುರಾಣಗಳ ಪ್ರಕಾರ ಕ್ಷೀರಸಾಗರ ಮಂಥನ ನಡೆದಾಗ ಈ ದಿನವೇ ಅಮೃತವು ಉದ್ಭವಿಸಿತು ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.